ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಟಾಕ್ಸ್ ಹೋಗಿ. ಈ ಚೈಲ್ಡ್ ಚಪಾತಿ ಭವ್ಯ ಅವರಿಗೆ ಲೈಫಲ್ಲಿ ಎಲ್ಲ ಜಸ್ಟ್ ಮಿಸ್ ಆಗಿದೆ ಅಂತ ನೋಡ್ರಪ್ಪ. ಯಾರಾದ್ರೂ ಜಸ್ಟ್ ಮಿಸ್ ಮಾಡಿದ್ರೆ ಮೇಡಮ್ ನ ಬೇಗ ಮಿಸ್ಸಸ್ ಮಾಡ್ಕೊಂಡ್ರೆ ಅವಾಗ್ಲೂ ಅವ್ರ ಲೈಫಲ್ಲಿ ಯಾವ್ದು ಮಿಸ್ ಆಗಲ್ಲ ಅಂತ ಅನ್ಕೊಂತೀನಿ. ಏನಂತೀರಾ? ಎಲ್ಲ ಜಸ್ಟ್ ಮಿಸ್ ಆಯ್ತಲ್ಲ ಈ ವಾರ ಕ್ಯಾಪ್ಟನ್ಸಿ. ಇನ್ನ ಈ ಮಂಜಣ್ಣ ಮಾತು ನಂಬ್ಕೊಂಡ್ರೆ ಗೌತಮಿ ಮೋಕ್ಷದ ಚಂಬು ಗ್ಯಾರಂಟಿ ಅಂತ ಈಗ ಗೌತಮಿ ಅವರು ಗೊತ್ತಾಗಿದೆ. ಈ ವಾರ ಮಂಜಣ್ಣ ಹೆಂಗ ಕಾಣಬೇಕು ಅಂತೇಳಿ ಒಳ್ಳೆ ಗೆಟಪ್ ಹಾಕೊಂಡ್ ಬಂದಿದ್ರು. ಆ ಗೆಟಪ್ ಅಲ್ಲಿ ಹೆಂಗಾಗ್ಬಿಟ್ಟು ಹೆಂಗೋ ಕಾಣಿಸ್ತವ್ರೆ, ನೀವೇ ಕಣ್ ತುಂಬ ನೋಡ್ಕೊಳ್ಳಿ. ಇನ್ನ ಈ ಧರ್ಮಣ್ಣ ಬಿಗ್ ಬಾಸ್ ಮನೆ ಒಳಗಡೆ ಒಳ್ಳೆ ತರ ಡಯಟ್ ಮಾಡಕ್ ಹೋಗ್ಬಿಟ್ಟು ಕಿಕ್ ಔಟ್ ಆಗೋ ತರ ಕಾಣಿಸ್ತವ್ರೆ. ಅದನ್ನ ಸುದೀಪ್ ಸರ್ ನೀಟಾಗಿ ಬಿಡಿಸಿ ಹೇಳಿದ್ರು. ನೋಡೋಣ ಈ ಮಾತು ಕೇಳಿದ್ಮೇಲೆ ಧರ್ಮಣ್ಣ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಚೇಂಜ್ ಮಾಡ್ಕೊಂತಾರೆ ಅಂತೇಳಿ. ಈ ಮನೇಲಿರೋರೆಲ್ಲ ತುಂಬಾನೇ ಇನ್ನೋಸೆಂಟ್. ಹನುಮಂತಣ್ಣ ಮಾತ್ರ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ತರ ಎಲ್ರಿಗೂ ಪೋಟ್ರೆ ಮಾಡ್ತಾರೆ. ಆದ್ರೆ ಎಲ್ರಿಗೂ ಗೊತ್ತು ಈ ಮನೇಲಿ ಯಾರು ಇನ್ನೋಸೆಂಟ್ ಇಲ್ಲ, ಎಲ್ಲ ಚೋರ್ ಛತ್ರಿಗಳು ಅಂತೇಳಿ. ಸರ್ ಇಲ್ಲಿ ಬಂದವರೆಲ್ಲ ಇನ್ನೋಸೆಂಟ್ ಯಾರು ಗೊತ್ತಿಲ್ಲದಂಗೆ ಎಲ್ಲ ನಾಟಕ ಮಾಡಾಕತ್ತಾರೆ. ನಾನು ಹಿಡ್ಕೊಂಡ್ರಿ ಧರ್ಮಣ್ಣ ಅನುಷ್ಠಾನ್ ಡ್ಯಾನ್ಸ್ ನೋಡಿದ್ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಧರ್ಮಣ್ಣ ಒಳ್ಳೆ ಲವರ್ ಬಾಯ್. ಅವ್ನು ಇನ್ನೋಸೆಂಟ್ ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇನ್ನ ಈ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಶಿಶಿರಣ್ಣ ಮ್ಯಾಟರ್ ಫಿಕ್ಸ್ ಆಗಿರೋದು ಎಲ್ರಿಗೂ ಆರಾಮಾಗಿ ಗೊತ್ತಾಯ್ತು. ಇನ್ನು ನಮ್ಮ ವಿಕ್ಕಿ ಭವ್ಯ ಮಧ್ಯೆ ಏನಿಲ್ಲ ಅಂತ ಶುರುವಾದ್ರೂ ಕೂಡ ಎಲ್ಲಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಕಳ್ಳ ವಿಕ್ಕಿ ಅಷ್ಟು ಈಸಿಯಾಗಿ ಕಮಿಟ್ ಆಗೋ ಮಗನೇ ಅಲ್ಲ ಅವನು. ಹನುಮಂತಣ್ಣ ಧನರಾಜ್ ಫ್ರೆಂಡ್ಶಿಪ್ ಸ್ಟೋರಿ ಮನೇಲಿರೋ ಲವ್ ಸ್ಟೋರಿಗಳಿಗಿಂತ ಬೆಸ್ಟ್ ಆಗಿ ಕಾಣಿಸ್ಕೊಂತು. ಇನ್ನ ಈ ವಾರ ಬಿಗ್ ಬಾಸ್ ಮನೇಲಿ ಎಲಿಮಿನೇಷನ್ ಇರಲಿಲ್ಲ, ಆದ್ರೂ ಕೂಡ ಬಿಗ್ ಬಾಸ್ ಬಟ್ಟಿ ಡೋಸ್ಗೆ ಭವ್ಯ ಅವರಿಗೆ ಬ್ಯಾಕಲ್ ಹೋಗಿತ್ತು. ಈ ವಾರ ಸಂಡೇನಂತೂ ನಾನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಹಾಗೆ ನನ್ನ ವಿಡಿಯೋ ನೋಡ್ತಾ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತಾರೆ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್, ಸಿ ಯು.